ಜಟ್ಟಿಗೆ ಮಳ್ಳನ ಪಟ್ಟು ಜಾನನಿಗೆ ಮಾತಿನ ಪೆಟ್ಟು ಮಳ್ಳನ ಮುಂದೆಂತಾಗುತ್ತು ಮಳ್ಳನ ಮುಂದೆಂತಾಗುತ್ತು ದಮ್ ರೊಟ್ಟು. ಓ ಅಣ್ಣ ಎಂತ ದ್ರೌಪದಿ ಪಾತ್ರ ಹಾಕ್ರಿಯಾ? ಮೀಸೆ ಎಂತಕ ಬರ್ಸಿದ್ವಾ? ಮರ್ರೆ ನಾನು ದ್ರೌಪದಿ ಪಾತ್ರ ಅಂತಿದ್ದೆ ಮರ್ರೆ, ನೀವೆಂತಕ್ಕೆ ದುಶ್ಯಾಸನ ಆಗೋದು ಬೇಡ. ಮರ್ರೆ 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 ಹೊಡಿಬಿಡಿ ಮರ್ರೆ, ನಾ ಎಂತ ಮಾಡಿಲ್ಲ ಮರ್ರೆ, ಹೊಡಿಬಿಡಿ ಮರ್ರೆ, ಹೊಡಿಬಿಡಿ ಮರ್ರೆ, ಹೊಡಿಬಿಡಿ ಮರ್ರೆ. ಅಯ್ಯೋ ಪಡ್ಚ, ನೀವಂತ ಹೆಡ್ರ? ನೀವ್ ಬುದ್ಧಿ ಅಂತ ಲದ್ದಿ ತಿಂದಿತ್ತ? ಇವ ಏದಸರು ಬಿಡ್ತೇನೆ ಅಂದ್ರೆ ಇದು ಹೃದಯಘಾತವೇ ಸರಿ. ಏ ಫೈಟರ್ ಶೆಟ್ಟಿ, ನೀ ಆಂಬುಲೆನ್ಸ್ಗೆ ಫೋನ್ ಮಾಡ. ಮ್ಯೂಸಿಕ್ ಬೀಟ್ನಾಗೆ ಬಂದಿಸಿ. ಇಂಥ ಸಮಯದಲ್ಲಿ ನಿಮ್ಮ ಬುದ್ಧಿ ಹರಳೆಣ್ಣೆ ಆದ್ರೂ ನೀವು ಮಾತ್ರ ಪಾದರ್ಸ್ತಂತಿರ್ಬೇಕು. ಮೊದಲಿಗೆ ವ್ಯಕ್ತಿಯನ್ನ ಅಂಗಾತ ಮಲಗಿಸಿ, ನಿಮ್ಮ ಕೈಗಳನ್ನ ಹೀಗೆ ಜೋಡಿಸಿ ವ್ಯಕ್ತಿಯ ಎದೆ ಮೇಲೆ ಇಟ್ಟು ನಿಮ್ಮ ಮೊಣಕೈಯನ್ನು ಸ್ಥಿರವಾಗಿಟ್ಟುಕೊಂಡು 2 ಇಂಚು ಒಳ ಹೋಗೋ ಹಾಗೆ ಅದುಮಿ. 2 ಇಂಚು ಮರ್ರೆ, ನನ್ನ ಇಡ್ಲಿ ಅಷ್ಟೇ ದಪ್ಪ ಸಾಫ್ಟ್. ಬಲವಾಗಿ ವೇಗವಾಗಿ ಎದೆಯ ಮಧ್ಯದಲ್ಲಿ ಬಾಯಿಗೆ ಬಾಯಿ ಜೋಡಿಸೋಕತ್ತೆ ಇಲ್ಲ ಮರ್ರೆ. ನನ್ನ ಚುಂಬನ ನನ್ನ ಇಡ್ಲಿ ಅಂತ ಎಲ್ಲರಿಗಲ್ಲ, ಅದು ಈ ಹಾಳು ಮೂತಿಗಂತೂ ಅಲ್ವೇ ಅಲ್ಲ ಮರ್ರೆ. ಒಟ್ನಲ್ಲಿ ಬಲವಾಗಿ ವೇಗವಾಗಿ ಅದುಮಿ. 1-2 ಪಕ್ಕೆಲ್ ಮುರಿದ್ರು ಅಡ್ಡಿಲ್ಲ ಮಾರ್ರೆ. ಮುಟ್ಟಾಳ, ಎದೆ ಹೊಡೆದು ಹೊಗೆ ಹಾಕ್ಸ್ಕೊಳಕ್ಕಿಂತ 1-2 ಪಕ್ಕೆಲ್ ಮುರಿದ್ರು ಅಡ್ಡಿಲ್ಲ ಮಾರ್ರೆ. ಏ ಬಾರ ಮರ ಇಲ್ಲಿ. ಎಂತ ಜಟ್ಟಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗೋದೆ. ಇಂಥ ವಿಷಯದಲ್ಲಿ ನಾಚಿಕೆ ಬೇಡ. ಸುಸ್ತಾದ್ರೆ ಬೇರೆಯವ್ರಿಗೆ ಬಿಟ್ಕೊಡಿ. ಜೀವ ಉಳಿಯೋದು ಮುಖ್ಯ ಮಾರ್ರೆ, ನಿಮ್ಮ ಜಟ್ಟಿತನ ಅಲ್ಲ. ಏಯ್ ಎಂತ ಆಂಜನೇಯ ಪಾತ್ರ ಹಾಕ್ಯಾ? ನಿನ್ನ ಕುಣಿಯುವಿಕೆ, ಇವನ ಅದುಮುವಿಕೆ 2 CPR ಹಾಡಿನ ತಾಳಕ್ಕಿರ್ಬೇಕು ಮರ್ರೆ. ಶೇಮ್ ಟು ಶೇಮ್, ಅರ್ಥ ಆಯ್ತಿಲ್ಲ? ಓಕೆ ಬಾಸ್, ಇವಾಗ ನೋಡು. ಮತ್ತೊಮ್ಮೆ ಹೇಳ್ತೇನೆ, ವ್ಯಕ್ತಿಯನ್ನು ಅಂಗಾತ ಮಲಗಿಸಿ, ಆಮೇಲೆ ನಂಜಪ್ಪ ಲೈಫ್ ಕೇರ್ಗೆ ಕರೆ ಮಾಡಿ. ನಿಮ್ಮ ಕೈಗಳನ್ನ ಹೀಗಿಟ್ಕೊಂಡು ವ್ಯಕ್ತಿಯ ಎದೆ ಮಧ್ಯಭಾಗದಲ್ಲಿ ಇಟ್ಟು ಜೋರಾಗಿ ಬಲವಾಗಿ ಅದುಮಿ. ಸಹಾಯ ಬರೋವರೆಗೂ ನೀವು ಮಾಡ್ಬೇಕಾದ್ರೆ ಇಷ್ಟೇ ಮಾರ್ರೆ. ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ. ಇನ್ಮಿಕ್ಕಿದ್ದೆಲ್ಲ ತಾನಾಗ್ತಾನೆ ಆಗುತ್ತೆ. CPR ಹಾಡನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಫ್ರೀ ಮಾರ್ರೆ, ಅದು ನನ್ನ ಇಡ್ಲಿ ಅಂತಲ್ಲ.